ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾನು ಆರಾಮದೀನಿ ನೋಡ್ರಿ. ಇವಾಗ ಸ್ವಲ್ಪ ಫೀಲಿಂಗ್ ಬೆಟ್ರ್ ಅಂತ ನಾ ಹೇಳ್ಬೋದು. ಏನಿಲ್ಲ, ಇವತ್ತು ನಾವು ಹುಬ್ಳಿಗೆ ಹೊಂಟಿದ್ವಿ ನೋಡ್ರಿ. ಅಮ್ಮ ಅಪ್ಪಾಜಿ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಅಂತಂದು ಹೋದ್ರೆ ಅದೊಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡಿನಿ. ಹಂಗೆ ಅದು ನೋಡ್ಕೊಂಬರ್ರಿ. ಹಂಗೆ ನಾನು ನಿಮ್ಗೆ ಕಾರ್ನಾಗ ಸಿಗ್ತೀನಿ ಹೊಳ್ಳಿ. Apa? Buang apa dia? Awak. Buang. Wait. Wait. Guna maya. Mbak. Mau kena? Ile. Mbak. Bye making bye. Enggak. ಅಮ್ಮಾಗ ಕಾಲು ನೋವು ಭಾಳ ಐತೆ ನೋಡ್ರಿ. ಅಂದ್ರೆ ಮಂಡಿ ನೋವು ಅಂತಾರಲ್ಲ, ಅವ್ರ ವೇಟ್ ಭಾಳ ಇರೋದ್ರಿಂದ ಸ್ವಲ್ಪ ಮಂಡಿ ನೋವು ಬಂದುಬಿಟ್ಟೈತಿ. ನಿಂತು ಅಡುಗೆ ಎಲ್ಲ ಮಾಡಿ ಅದ್ರ ಸಂಬಂಧ ಅವರು ಟ್ರೀಟ್ಮೆಂಟ್ ಇತ್ತು. ಇವತ್ತು ಸಂಡೇ ಇತ್ತು ರೀ. ಅವತ್ತು ಅದ್ರ ಸಂಬಂಧ ಅವರು ಬೆಳಗಾವಿಗೆ ಹೊಂಟಿದ್ರು ನೋಡ್ರಿ. ಹಾಂ, ಹುಷಾರಾಗಿ ಹೋಗ್ಬರ್ರಿ. ಹುಷಾರಾಗಿ ಹೋಗ್ಬರ್ರಿ. ಗಾಡಿ ಆಗರ್ ಕೊಡಿ. ಇವಾಗ ಹೊಂಟ್ವಿ ನೋಡ್ರಿ ನಾವು. ಅಮ್ಮು ಹೆಂಗೆ ರೆಡಿ ನೋಡ್ರಿ, ಆರೆಂಜ್ ಆಗ್ಬಿಟ್ಟ ಹಾಕಿ. ನಮ್ಮ ಹಸ್ಬೆಂಡ್ ನಾವು 3 ಜನ ಹೊಂಟೀವಿ. ಆಮೇಲೆ ಅಲ್ಲಿಂದ ಅಮ್ಮ ಅಪ್ಪಾಜಿ ಅವರೆಲ್ಲ ಜಾಯ್ನ್ ಆಕ್ಕಾರ. ಹೋಗೋಣ ಬರ್ರಿ, ಏನೇನು ಶಾಪಿಂಗ್ ಮಾಡ್ತೀವಿ ಅಂತಂದು ನೋಡೋಣ ಬರ್ರಿ. ನಾವು ಮನ್ಯಾಗ ಊಟ ಮಾಡ್ಕೊಂಡು ಹೊಂಟಿದ್ವಿ ನೋಡ್ರಿ. ಯಾಕಂದ್ರೆ ಆಲ್ರೆಡಿ ಟೈಮ್ 4 ಗಂಟೆ ಆಗಿತ್ತು. ಅದಕ್ಕೆ ಮನ್ಯಾಗ ಊಟ ಮಾಡ್ಕೊಂಡು ಹೋದ್ರಾತಂತಂದು ಮನ್ಯಾಗ ಊಟ ಮಾಡ್ಕೊಂಡು ಹೊಂಟೀವಿ. ಆಮೇಲೆ ಅಮ್ಮಗ ನಾಮಕರಣದ ಶಾಪಿಂಗ್ ಇತ್ತು ರೀ ಇವತ್ತು. ಅದ್ರ ಸಂಬಂಧ ಹುಬ್ಳಿಗೆ ಬಂದೀವಿ ನಾವು. ಫಸ್ಟ್ ಯು ಮಾಲಿಗೆ ಬಂದೀವಿ ನೋಡ್ರಿ. ಅಂದ್ರೆ ನನಗೂ ಒಂದಿಷ್ಟು ಟಾಪ್ಸ್ ಅವೆಲ್ಲ ತೊಗೊಳೋದಿತ್ತು. ನಮ್ಮ ಹಸ್ಬೆಂಡು ಒಂದಿಷ್ಟು ಟೀ ಶರ್ಟ್ಗಳು ಅವೆಲ್ಲ ನೋಡ್ಬೇಕು ಅಂದ್ಕೊಂಡು ಅದ್ರ ಸಂಬಂಧ ಯು ಮಾಲಿಗೆ ಬಂದೀವಿ ನೋಡ್ರಿ ನಾವು. ಇವಾಗ ಫಸ್ಟ್ ಜುಡಿಯೋಕ್ಕೆ ಬಂದೀವಿ ನೋಡ್ರಿ ನಾವು. ಜುಡಿಯೋದಾಗ ನಂಗೆ ಒಂದಿಷ್ಟು ಟೀ ಶರ್ಟ್ ಅವೆಲ್ಲ ಬೇಕಾಗಿತ್ತು ಡೈಲಿ ವೇರಿಗೆ. ಅದ್ರ ಸಂಬಂಧ ಇಲ್ಲಿ ಬಂದೀವಿ. ನಾ ಏನೇನು ತೊಗೊಂಡೆ ಏನೇನಿಲ್ಲ ಅನ್ನೋದು ನೆಕ್ಸ್ಟ್ ಬ್ಲಾಗ್ನಾಗೆಲ್ಲ ತೋರಿಸ್ತೀನಿ ರೀ ನಿಮ್ಗೆ. ನೇಲ್ ಪಾಲಿಶ್ ಟ್ರಯಲ್ ಪೀಸ್ ಇಟ್ಟಿದ್ರಲ್ಲಿ, ಅದ್ರ ಸಂಬಂಧ ನೇಲ್ ಪಾಲಿಶ್ ಟ್ರೈ ಮಾಡತ್ತಿದ್ದೆ ನೋಡ್ರಿ. ಜುಡಿಯೋ ಅಂತೂ ಫುಲ್ ರೀಸನೇಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಕ್ವಾಲಿಟಿ ವೈಸ್ ಆಯಿತು, ಪ್ರೈಸ್ ವೈಸ್ ಆಯಿತು, ಎಲ್ಲನೂ ಬೆಸ್ಟ್ ಐತಿ. ನೋಡ್ರಿ ಇಲ್ಲಿ ಅಮ್ಮು ಇವಾಗಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡ್ಯಾಳ. ಆಗಲಿ ನೇಲ್ ಪಾಲಿಶ್ ತೊಗೊಳತ್ತ ನೋಡ್ರಿ. ಇವಾಗ ಜುಡಿಯೋ ಶಾಪಿಂಗ್ ಮುಗೀತು ನೋಡ್ರಿ. ನೆಕ್ಸ್ಟ್ ನಾವು ಮ್ಯಾಕ್ಸಿಗೆ ಬಂದೀವಿ. ನಮ್ಮ ಮನೆಯವ್ರ ಆಲ್ಮೋಸ್ಟ್ ಶರ್ಟ್ಸ್, ಟೀ ಶರ್ಟ್ಸ್, ಜೀನ್ಸ್ ಎಲ್ಲ ಮ್ಯಾಕ್ಸ್ನಾಗ ತೊಗೋತಾರೆ. ಇಲ್ಲ ಕ್ಯಾಶುವಲ್ ವೇರಿಗೆ ಟೀ ಶರ್ಟ್ಸ್ ತೊಗೊಳತ್ತಿದ್ರು ನೋಡ್ರಿ. ಹಂಗೆ
ಮ್ಯಾಕ್ಸ್ನಾಗ ಶಾಪಿಂಗ್ ಮುಗೀತು ನೋಡ್ರಿ. ಅವರ ಒಂದೆರಡು ಟೀ ಶರ್ಟ್ ಒಂದು ತೊಗೊಂಡ್ರೆ. ನೆಕ್ಸ್ಟ್ ನಾವು ಬಂದಿದ್ದೆ ಮೆಟ್ರೋದಾಗ ಫುಟ್ವೇರ್ ಎಲ್ಲ ಬ್ಯಾಗ್ಸ್ ಎಲ್ಲ ಚಲೋ ಇರ್ತಾವೆ. ನಮ್ಮ ಮನೆಯವ್ರು ಒಂದು ಜೊತೆ ಸ್ಲಿಪ್ಪರ್ಸ್ ತೊಗೊಂಡ್ರು ನೋಡ್ರಿ. ಹಂಗೆ ಅವಾಗ ಅಪ್ಪಾಜಿ ಅಮ್ಮ ಎಲ್ಲ ಜಾಯ್ನ್ ಆದ್ರೆ. ಅಮ್ಮನಂತೂ ಭಾಳ ಮಿಸ್ ಮಾಡ್ಕೊಳತ್ತಿದ್ರು ನೋಡ್ರಿ. ಹಂಗೆ ಅಮ್ಮನೂ ಅವ್ರನ್ನ ಭಾಳ ಮಿಸ್ ಮಾಡ್ಕೊಳತ್ತಿದ್ರು ನೋಡ್ರಿ. ಇಲ್ಲಿ ಅಮ್ಮಗೆ ಹೆಂಗೆ ಮಾಡತ್ತಾಳಕಿ. ಮರ್ತ ಬಿಟ್ಟಿರೋದಿಲ್ಲ ಕಾರಲ್ಲಿ ಹಚ್ಚಿರೋದು. ಕುಂಟಮ್ಮಜ್ಜಿ ಮಾಲ್ನಾಗ ಎಲ್ಲ ಶಾಪಿಂಗ್ ಮುಗೀತು ನೋಡ್ರಿ. ಈಗ ನೆಕ್ಸ್ಟ್ ನಾವು ಹೊಂಟಿದ್ದ ಅಮ್ಮಗೆ ಶಾಪಿಂಗ್ ಮಾಡಕ್ಕೆ. ಎಲ್ಲಿ ಹೊಂಟಿವಿಪ್ಪ ಅಂತಂದ್ರೆ ಮೈಸೂರು ಸ್ಟೋರಿಗೆ ಬಂದ್ವಿ ನೋಡ್ರಿ. ಹುಬ್ಳಿ ಒಳಗೆ ಮೈಸೂರು ಸ್ಟೋರ್ ಕಿಡ್ಸಿಗೆ ಅಂತಂದು ಭಾಳ ಫೇಮಸ್ ಶಾಪ್ ಐತ್ರಿ. ನೀವು ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡಿರಿ. ಏನೇನು ಸಿಗ್ತಾವೋ ಏನೇನಿಲ್ಲ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮ್ಗೆ. ಈ ಶಾಪ್ ಎಲ್ಲೇ ಬರುತ್ತಪ್ಪ ಅಂತಂದ್ರೆ ದುರ್ಗದ ಬೈಲ್ ಹತ್ರ ಮಯೂರ್ ಟೆಕ್ಸ್ಟೈಲ್ ಅಪೋಸಿಟ್ ಜಮಖಂಡಿ ಕಾಂಪ್ಲೆಕ್ಸ್ನಾಗ ಈ ಶಾಪ್ ಐತ್ರಿ. ಅಲ್ಟಿಮೇಟ್ ಕಲೆಕ್ಷನ್ ಅದಾವ ಇಲ್ಲಿ ಅಂತೂ. ಅಂದ್ರೆ ಕುಂಚಿಗಿ ಕುಲಾಯಿ ನಾವು ಸಣ್ಣವ್ರಿದ್ದಾಗ ನಮಗೇನು ಹಾಕಿದ್ರಲ್ಲ ಅಜ್ಜಿ ತಾತರ ಎಲ್ಲ ಐಟಮು ಸಿಗ್ತಾವೆ ನೋಡ್ರಿ ಈ ಶಾಪ್ನಾಗ. ಮತ್ತೇನು ಸಿಗ್ತಾವ್ರಿ ನಿಮ್ಮ ಶಾಪ್ನಾಗ? ಎಲ್ಲ ಐಟಮ್ಸು ಸಿಗ್ತಾವ ಒಟ್ಟು. ಈ ದುಪ್ಪಟ್ಟಿ ಆ ಟೈಪ್ ಅವು ಸಿಗ್ತಾವನ್ರಿ? ಕಟ್ಗೆ ತೊಟ್ಲ ಐತೇನ್ರಿ? ಆಗಿನ ಕಾಲದ ಐಟಮ್ಸ್ ಈಗಿನ ಕಾಲದ ಐಟಮ್ಸ್ ಎರಡೂ ಸಿಗ್ತಾವೆ ನೋಡ್ರಿ ಇಲ್ಲಿ. ಅದ ಭಾಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ನಾವೀಗ ತೊಟ್ಲಕ್ಕೆ ಹಾಕ್ಬೇಕಂತಂದ್ರೆ ಕುಂಚಿಗೆ ಭಾಳ ಇಂಪಾರ್ಟೆಂಟ್. ಕುಂಚಿಗೆ ಅಲ್ಲಿ ಸಿಗಂಗಿಲ್ಲ ಅನ್ಕೊಳತ್ತಿದ್ವಿ, ಹೊಲಿಸ್ಬೇಕು ಅನ್ಕೊಳತ್ತಿದ್ವಿ. ಕುಂಚಿಗೆ ಈ ಶಾಪ್ನಾಗ ಸಿಕ್ತ ಭಾಳ ಖುಷಿ ಆಯ್ತು ನಮ್ಗೆ. ಅವ ಚಕ್ 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 ಹಸಿ ಕೈ ಕೂಡ ಸಿಕ್ಕಲ್ಲ ಅಪ್ಪು ಮಸ್ತ್ ಆಗೈತಲ್ಲ? ಇಲ್ಲ ಹೇ ಬಸ್ ಚೆನ್ನಾಗೈತಿ. ಅಮ್ಮಗೆ ಹಾಕಿ ಟ್ರಯಲ್ ಮಾಡಿದ್ವಿ ನೋಡ್ರಿ. ಎಂಥ ಮಸ್ತಾಗಿತ್ತು. ಆಕೆಗೆ ಬ್ಲೂ ಕಲರ್ ವೆಲ್ವೆಟ್ ಕ್ಲಾತಿಂದ ಕುಂಚಿಗೆ ತೊಗೊಂಡ್ವಿ. ಒಂದು 5 ಕಾಟನ್ ಕುಂಚಿಗೆನೂ ತೊಗೊಂಡ್ವಿ. ಏನೇನು ತೊಗೊಂಡೆ ಎಂಥವು ತೊಗೊಂಡೆ ಅಂತಂದು ನಿಮ್ಗೆ ನಾ ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ. ನಾ ಇಲ್ಲಿ ಬೇಬಿ ಕ್ಯಾರಿಂಗ್ ಬ್ಯಾಗ್ ನೋಡತ್ತಿದ್ದೆ ನೋಡ್ರಿ. ನನಗೆ ಭಾಳ ನೀಡೈತಿ. ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ರೀ ಇದು. ಯಾಕಂದ್ರೆ ಕಾಟನ್ ಇತ್ತು. ಇಲ್ಲಿ ಹಿಂದೆ ಕಂಫರ್ಟೇಬಲ್ ಒಟ್ಟೆ ಇರಲಿಲ್ಲ ರೀ ನನಗೆ. ಅದ್ರ ಸಂಬಂಧ ನಾನು ಇದನ್ನ ಪರ್ಚೇಸ್ ಮಾಡಲಿಲ್ಲ. ಆನ್ಲೈನ್ ಆರ್ಡ್ರ್ ಮಾಡೀನಿ. ಅದು ಬಂದ ಕೂಡಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ರಿವ್ಯೂನೂ ಹೇಳ್ತೀನಿ. ನಾವು ಇವಾಗ ದುಪ್ಪಟ್ಟಿ ನೋಡತ್ತೀವಿ ನೋಡ್ರಿ. ಅಂದ್ರೆ ಬೇಬಿಗೆ ಹಾಸಾಕರ ಆಗಲಿ ಹೊಚ್ಚಾಕರ ಆಗಲಿ ಭಾರಿ ಚಲೋ ಅನಿಸ್ತೈತಿ. ಭಾರಿ ಮಸ್ತ್ ಕ್ವಾಲಿಟಿ ಒಳಗೆ ಇಲ್ಲಿದ್ವ ಪ್ಯೂರ್ ಕಾಟನ್ಯಾಗ. ಆಮೇಲೆ 3-4 ಥರ ಸೈಜ್ ಇದ್ದು ನೋಡ್ರಿ.
ನಾವಿಲ್ಲಿ 2 ದುಪ್ಪಟ್ಟಿ ತೊಗೊಂಡೆ ನೋಡ್ರಿ, ಭಾರಿ ಬೆಸ್ಟ್ ಅದ ಕ್ವಾಲಿಟಿ ಎಲ್ಲ. ಆಮೇಲೆ ನಾನು ಪೌಡ್ರ್ ಪಫ್ ತೊಗೊಂಡೆ ಒಂದು. ಡ್ರೆಸ್ ನೋಡಾಕತ್ತಿದ್ದು ನೋಡ್ರಿ ಅಮ್ಮಗ. ನಾಮಕರಣಕ್ಕೆ ಮೇನ್ ಒಂದು ಡ್ರೆಸ್ ಬೇಕಾಗೈತಿ, ಅದ್ರ ಸಂಬಂಧ ಡ್ರೆಸ್ ತೊಗೊಂಡ್ವಿ ಇಲ್ಲೇ. ಡ್ರೆಸ್ ಮತ್ತು ಫ್ರಾಕ್ಗಳ ಕಲೆಕ್ಷನ್ ಅಂತೂ ಮಸ್ತ್ ಅದಾವ್ರಿ ಇಲ್ಲೇ. ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಈ ಶಾಪ್ ಅಂತೂ. ಕ್ವಾಲಿಟಿ ಅಂತೂ ಇಷ್ಟು ಮಸ್ತ್ ಐತಿ, ಒಟ್ಟ ಚೊಚ್ಚಂಗಿಲ್ಲ ರೀ ಇದು. ಎಷ್ಟು ಮೆತ್ತಗೈತಿ ನೆಟ್ಟೆಲ್ಲ. ಯಾವಾಗಲೂ ಬೇಬಿಗಳಿಗೆ ಚುಚ್ಚು ಅಂತಾವು, ಅನ್ಕಂಫರ್ಟೇಬಲ್ ಆಗುವಂಥವು ಡ್ರೆಸ್ಗಳು ಹಾಕಬಾರ್ದ್ರಿ. ಭಾಳ ಅಂದ್ರೆ ಒಂದು 5 ನಿಮಿಷ ಹಾಕ್ಕೊಂತಾವು, ಇಲ್ಲಾಂದ್ರೆ ಆಮೇಲೆ ಕಿರಿಕಿರಿ ಮಾಡಕತ್ಬಿಡ್ತಾವೆ. ಅದ್ರ ಸಂಬಂಧ ನೋಡ್ಕೊಂಡು ಮೆತ್ತಗಿರೋದು, ಚುಚ್ಚಲಾರ್ದಂಥದ್ದು ತೊಗೋಬೇಕು ಡ್ರೆಸ್ ಅಂತೂ. ಅದು ಚಂದ ಐತಲ್ಲ, ಎಲ್ಲ ಚಂದ ಅದ. ಇದು ನೋಡು, ಇದು ಮಾತ್ರ ಸಣ್ಣ ನೋಡ್ರಿ ಡ್ರೆಸ್ಗಳ ಚಂದ ಅಲ್ಲ. ಫ್ಯಾಷನ್ ಬೇರೆ ಬಾಯಿ ಇಟ್ಕೋತಾಳಾಕಿ, ಚಂದ ಐತಿ. ಅಡ್ಡಿ ಇಲ್ಲ ಮಸ್ತ್ ಅದಾವ. ಇದಂತೂ ಮಸ್ತ್ ಅಲ್ಟಿಮೇಟ್ ಐತಿ. ಈ ಕಲರ್ ಇದು ಚಂದ. ಮೊನ್ನೆಗೆ ತೋರಿಸಿದ್ರಲ್ಲ ಅದು ಮಸ್ತ್ ಐತಿ. ಮತ್ತೆ ಇದು ಚಂದ. ಈಗ ನೀರಿಗೆ ಪಾರಿ ಇದು ಎಲ್ಲ ಕಲರು ಐತಿ ನೋಡಿ. ಸೇಮ್ ಇಲ್ಲ ಐತಲ್ಲ, ಅದು ಸ್ವಲ್ಪ ಡಾರ್ಕ್ ಕಲರ್. ಅದ ಸೇಮ್ ಕಲರ್ ಇದೆ ಬೇರೆ. ಅಲ್ಲ ಅಲ್ಲ ಇದು ಅದ ಸೇಮ್ ಕಲರ್ ಬೇರೆ. ನಿಂಗೆ ಇದಿರ್ಲಿ ಇದಿರ್ಲಿ ಯಾವ್ದಿರ್ಲಿ? ಇದೆ ಇದೆ ಇದೆ. ಇಲ್ಲೇ ಪ್ಯೂರ್ ಕಾಟನ್ ಫ್ರಾಕ್ಗಳ ಕಲೆಕ್ಷನ್ ಐತೆ ನೋಡ್ರಿ. ನನಗೆ ಇವಂತೂ ಭಾಳ ಇಷ್ಟ ಆಯ್ತು, ಯಾಕಂದ್ರೆ ಡೈಲಿ ವೇರಿಗೆ ಕ್ಯಾಶುವಲ್ ವೇರಿಗೆ ಹಾಕಕ್ಕೆ ಭಾಳ ಚಲೋ ಅನಿಸ್ತೈತಿ. ಅಮ್ಮಗೆ ಇಂಥ ಟಾಯ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಹಿಡ್ಕೊಂಡು ಬಾಯಿಗೆ ಇಟ್ಕೊಳಕ್ಕೆ ಆಕೈತಲ್ಲ, ಅದಕ್ಕೆ ಬರೋ ಇಂಥ ಟಾಯ್ನ ನೋಡ್ತಿರ್ತಾಳೆ ಆಕಿ. ಇಲ್ಲಿ ವರ್ಕರ್ಸು ಭಾಳ ಬೆಸ್ಟ್ ಅದಾರ ನೋಡ್ರಿ, ತೋರ್ಸಕ್ಕೆ ಒಟ್ಟೆ ಬೇಸರ ಮಾಡ್ಕೊಳ್ಳಿಲ್ಲ. ಅವ್ರು ತೊಗೊಳಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ ನೋಡ್ರಿ ಅಂತಂದು ಎಲ್ಲ ಅವ್ರ ಶಾಪ್ನಾಗ ಏನೇನು ಅದಾವೆ ಎಲ್ಲ ತೋರಿಸಿದ್ರಿ. ಇವಾಗ ನಾವು ಮೈಸೂರು ಸ್ಟೋರ್ನ್ಯಾಗ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ಬಂದಿದ್ದ ರಿಲಯನ್ಸ್ ಮಾರ್ಟಿಗೆ ನೋಡ್ರಿ. ಇಲ್ಲಿ ಒಂದಿಷ್ಟು ಐಟಮ್ಸ್ ತೊಗೊಳೋದಿತ್ತು ರೀ, ಅದ್ರ ಸಂಬಂಧ ರಿಲಯನ್ಸ್ ಮಾರ್ಟಿಗೆ ಬಂದೀವಿ ನೋಡ್ರಿ. ನಾವು ಬರೀ ಏನೇನು ಖರೀದಿ ಮಾಡ್ತೀವಿ ಏನೇನಿಲ್ಲ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾವು ಬೇಬಿ ಸೆಕ್ಷನಿಗೆ ಬಂದೀವಿ ನೋಡ್ರಿ. ಅಂದ್ರೆ ಅಮ್ಮಗೆ ಡೈಪರ್ಸ್ ತೊಗೊಳೋದಿತ್ತು, ಅದ್ರ ಸಂಬಂಧ ಇಲ್ಲಿ ಬಂದೀವಿ. ನಾ ಯಾವ ಡೈಪರ್ಸ್ ತೊಗೋತೀನಿ, ಡೈಪರ್ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಡಿಸ್ಅಡ್ವಾಂಟೇಜಸ್ ಐತಿ ಅಡ್ವಾಂಟೇಜಸ್ ಐತಿ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಾವು ಫ್ರೂಟ್ ಸೆಕ್ಷನಿಗೆ ಬಂದೀವಿ ನೋಡ್ರಿ. ನೀವು ಹಣ್ಣುಗಳನ್ನು ಇಂಥ ದೊಡ್ಡ ಶಾಪ್ನಾಗ ತೊಗೊಳಕ್ಕಿನ ಹೊರಗೆ ವ್ಯಾಪಾರಸ್ಥರಿರ್ತಾರಲ್ರಿ ಅಂತಲೇ ತೊಗೋರಿ. ಯಾಕಂದ್ರೆ ಇಂಥ ದೊಡ್ಡ ದೊಡ್ಡ ಶಾಪ್ನಾಗೆಲ್ಲ ದೊಡ್ಡ ದೊಡ್ಡ ಲಾಭಗಳು ಇರ್ತಾವೆ. ಇದನ್ನ ನೆಚ್ಚೋದಿಲ್ಲ ರೀ ಇವ್ರು. ಅದು ಹೊರಗೆ ವ್ಯಾಪಾರ ಮಾಡೋರು ಅದನ್ನೇ ನೆಚ್ಚಿ ಜೀವನ ಮಾಡ್ತಿರ್ತಾರೆ. ಅವ್ರ ಹತ್ರ ತೊಗೊಂಡ್ರೆ ಏನೋ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಅದ್ರ ಸಂಬಂಧ ಫ್ರೂಟ್ಸ್ನ ಹೊರಗೆ ತೊಗೋರಿ. ನೋಡ್ರಿ ನಮ್ಮ ಹಸ್ಬೆಂಡ್ ನನ್ನ ಕೈ ಹಿಡ್ಕೊಂಡು ಸಣ್ಣ ಹುಡುಗರ್ಗತ್ತೆ ರೋಡ್ ಕ್ರಾಸ್ ಮಾಡ್ಸಾತಿದ್ರೆ ನೋಡಕ್ಕೆ ಭಾಳ ಕ್ಯೂಟ್ ಅನ್ಸೋದಿತ್ತು.
ನೋಡ್ರಿ ನನಗೆ ಬಲೂನ್ ನೋಡಿ ಭಾಳ ಖುಷಿ ಆಗತ್ತಿತ್ತು. ಅಂದರೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗತ್ತಿತ್ತು. ಅವಾಗ ನಮ್ಮ ಪಪ್ಪ ನನ್ನ ಚಿಕ್ಕ ಪುಟ್ಟ ಆಸೆಗಳನ್ನೆಲ್ಲ ಈಡೇರ್ಸಾರ. ಇವಾಗ ಹಸ್ಬೆಂಡು ಹಂಗೆ ಸಿಕ್ಕಾರ ನೋಡ್ರಿ. ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ಆಸೆಗಳನ್ನೆಲ್ಲ ಈಡೇರಿಸ್ತಾರೆ. ನಾನು ಜಸ್ಟ್ ಹಂಗೆ ಬಲೂನ್ ಬಗ್ಗೆ ಮಾತಾಡತ್ತಿದ್ದೆ, ಸರ್ಪ್ರೈಸಿಂಗ್ಲಿ ಬಲೂನ್ ತಂದುಕೊಟ್ರು ನೋಡ್ರಿ. ಈ ಸಣ್ಣ ಪುಟ್ಟ ವಿಷಯಗಳು ಎಷ್ಟು ಮ್ಯಾಟ್ರ್ ಆಕ್ಕವಲ್ಲ ರೀ ಲೈಫ್ನಾಗ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಲಾಸ್ಟಿಗೆ ನಾವು ದೇಸಿ ತಡ್ಕಕ್ಕೆ ಊಟಕ್ಕೆ ಬಂದೆ ನೋಡ್ರಿ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ಮಸ್ತ್ ಐತಿ, ನನಗಂತೂ ಭಾಳ ಇಷ್ಟ. ಲೈಕ್ ಹಳ್ಳಿ ಟೈಪ್ ಎಲ್ಲ ಮಾಡ್ಯಾರ ಬಿದ್ರಿಂದ ರೂಮ್ಸ್ ಎಲ್ಲ. ಊಟ ಅಂತೂ ಸೂಪರ್ ಕೊಡ್ತಾರೆ, ಕ್ವಾಲಿಟಿ ವೈಸ್ ಆಯಿತು, ಕ್ವಾಂಟಿಟಿ ಆಯಿತು, ರೇಟಿನೂ ಅಷ್ಟೇ ರೀಸ್ನೇಬಲ್ ಐತಿ. ಈ ಹೋಟೆಲ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಕುಸುಗಲ್ ರೋಡ್ ಶೆಲ್ ಪೆಟ್ರೋಲ್ ಪಂಪ್ ಅಪೋಸಿಟ್ ಈ ಹೋಟೆಲ್ ಐತಿ ನೋಡ್ರಿ. ಹೋಗ್ಸಿದ್ಯಾ ಮ್ಯಾಲೆ ಕೈ ಬಿಟ್ಬಿಟ್ಟೆ. ಅಮ್ಮನ ಕೈಯಾಗ ಬಲೂನ್ ಕೊಟ್ಟಿದ್ರು ನೋಡ್ರಿ, ಕೈ ಬಿಟ್ಬಿಟ್ಲ ಮ್ಯಾಲೆ ಹೋಗ್ಬಿಡ್ತು. ಹಳಕತ್ಬಿಟ್ಟಾಳ್ರಿ ಅಕ್ಕಿ. ಅದಕ್ಕೆ ಅಪ್ಪಾಜಿ ಮತ್ತು ಒಂದು ತರಕ್ಕೆ ಹೋಗ್ಯಾರ. ಊಟ ಹೆಂಗಿತ್ತು? ಇಲ್ಲಿ ತನಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಅಕಸ್ಮಾತ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಥ್ಯಾಂಕ್ ಯು.